ಮನೆಯಲ್ಲಿ ಯಾರೋ ಆಫೀಸರ್ ಬಂದು ಕೇಳಿದ್ರು, ನಿಮ್ದು ಇದನ್ನ ಕೊಡು ಅಂತಂದು. ಅವಾಗ ನಮ್ಮ ಅಪ್ಪ ಯಾವ್ದಾವ್ದೋ ವಸ್ತು ಕೇಳಿದ್ರ. ಅವಾಗ ನಮ್ಮ ಅಮ್ಮ ಅದರಲ್ಲ, ಅಯ್ಯೋ ನಮ್ಮ ತವ್ರ ಮನೇಲಿ ಇದೆ ಅದು ಅಂತ ಅಂದ್ರು. ಅಲ್ಲಿ ಫೋನ್ ಹಚ್ಚಿ ಕೇಳಿದಾಗ ತವ್ರ ಮನೆಯಲ್ಲಿ ಸಿಗ್ಲಿಲ್ಲ ಅದು. ಅವ್ರು ಓದಿಲ್ಲ ಬಿಟ್ಟಿಲ್ಲ, ಸಿಗ್ಲೇ ಇಲ್ಲ ಅದು. ಸಿಗ್ಲಿಲ್ಲಕ್ಕ ಅವ್ರು ಅದಾರಲ್ಲ, ಅಯ್ಯೋ ನಿಮ್ದು ಅದನ್ನ ಕಿತ್ತಾಕ್ತೀನಿ, ವೋಟಿಂಗ್ ಕಾರ್ಡ್ ಕಿತ್ತಾಕ್ತೀನಿ ಅಂತ ಹೇಳ್ಬಿಟ್ರು. ಅವಾಗ ನಮ್ಮ ಅಪ್ಪ ಅದರಲ್ಲ ನಮ್ಮ ಅಮ್ಮನ ಬೇಷಾಗಿ ಬಡದ್ಬಿಟ್ರು. ಅಯ್ಯೋ ಹೌದಾ? ಅಯ್ಯೋ ಅಕ್ಕ, ನೀನ್ ಯಾಕೆ ಹಂಗ್ ಮಾಡ್ತಾ ಇದೀಯಾ? ಅವ್ರು ಬರೀ ವೋಟಿಂಗ್ ಕಾರ್ಡ್ ಅಷ್ಟೇ ಕಿತ್ತಾಕ್ತೀನಿ ಅಂದ್ರಲ್ಲ, ನೀನ್ ಯಾಕೆ ಎಲ್ಲ ಕಳ್ಕೊಂಡಿರ್ತಾರ ಮಾಡ್ತಾ ಇದೀಯಾ? ಹೌದಮ್ಮ, ನಾವೆಲ್ಲ ಕಳ್ಕೊಂಡಂತೆ. ಸಂವಿಧಾನ ಬಂದಾಗೆ ನಮಗೆ ಸ್ವಾತಂತ್ರ್ಯ ಬಂತು, ಹಂಗೆ ಮತದಾನದ ಹಕ್ಕು ಕೂಡ ಬಂತು. ಈ ಮತದಾನದ ಹಕ್ಕು ಇರಲಿಲ್ಲ ಅಂದರೆ ನಾವು ಹೆಂಗೆ ಇರ್ತೀವಿ ಗೊತ್ತಾ? ಸರ್ಕಾರದ ಸೌಲಭ್ಯ ಪಡೆಯೋಕ್ಕಾಗಲ್ಲ, ಘನತೆ ಗೌರವದಿಂದ ಬದುಕೋಕ್ಕಾಗಲ್ಲ. ಇವತ್ತು ಪುರುಷರಂತೆ ನಾವು ಈ ಸಮಾಜದಲ್ಲಿ ಬದುಕಿದ್ವು ಅಂದರೆ ಈ ಮತದಾನದ ಹಕ್ಕು. ನಾವು ಇದರಿಂದನೇ ನಾವು ಘನತೆ ಗೌರವವನ್ನು ಉಳಿಸ್ತಾ ಇದ್ದೀವಿ. ಇದಿಲ್ಲ ಅಂದರೆ ಸರ್ಕಾರ ಸೌಲಭ್ಯ ನಾವು ಹೆಂಗೆ ಪಡೆಯೋಕ್ಕಾಗುತ್ತಾ? ಹೋಗಿ ಸರ್ಕಾರದಿಂದ ಫೈಟ್ ಮಾಡೋಕ್ಕಾಗುತ್ತಾ? ನಮ್ಗೆ ಅದು ಬೇಕು ಇದು ಬೇಕಲ್ಲ. ಅವರು ವೋಟಿಂಗ್ ಕಾರ್ಡ್ ನಮ್ಮ ಹತ್ರ ಇರೋದಕ್ಕೋಸ್ಕರ ಅವರು ಈ ಥರ ಮಾಡ್ತಿದ್ದಾರೆ. ಮತದಾನದ ಹಕ್ಕು ಕಳ್ಕೊಂಡ್ರೆ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯನೇ ಕಳ್ಕೊಂಡಂತೆ, ಒಂದು ಹೊಲ ತನ್ನ ಅಸ್ತಿತ್ವವನ್ನೇ ಕಳ್ಕೊಂಡಂತೆ. ರೈತ, ದಲಿತ, ಬಡವ, ಕಾರ್ಮಿಕರು ಎಲ್ಲರೂ ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತಾರೆ. ನಮ್ಗೆ ವೋಟಿಂಗ್ ಕಾರ್ಡ್ ಇರಬೇಕು. ಸ್ವಾತಂತ್ರ್ಯ ಸಿಗಲಿಕ್ಕೆ ಮುಂಚೆಕ ನಾವು 4 ಗೋಡೆ ಮಧ್ಯೆ ಬರುತ್ತಿದ್ವಿ. ಆ ಬದುಕು ನಮಗೆ ಮತ್ತೆ ಬರ್ತೈತಿ. ಈ ಸಂವಿಧಾನದ ಹಕ್ಕು, ಮತದಾನದ ಹಕ್ಕು ನಮಗೆ ಸಿಗಬೇಕಂದ್ರೆ ಎಷ್ಟೋ ಚಳವಳಿಗಳಾಗಿದ್ದವು, ಕ್ರಾಂತಿಕಾರಿಗಳು ಆಗಿದ್ದಾವೆ, ಮಹಿಳೆಯರಷ್ಟು ಹೋರಾಡಿದ್ದಾರೆ. ಇದನ್ನು ನಾವು ಸುಮ್ಮನೆ ಬಿಟ್ಕೊಂಡು ಈ ತೊಂದರೆ ನಮಗೆ ಅಷ್ಟೇ ಅಲ್ಲ. ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂದರೆ ಬಿಹಾರದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಇದೇ ತೊಂದರೆಯನ್ನು ಎದುರಿಸಿದ್ದಾರೆ. ಇವಾಗ ಕರ್ನಾಟಕಕ್ಕೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ? ಅವಾಗ ಮತದಾನದ ಪಟ್ಟಿಯಲ್ಲಿ ಹೆಸರು ಹುಡ್ಕೊಂಡು ಹೋಗ್ತಿದ್ರು, ಯಾರ್ಯಾರು ಇಲ್ಲ ನೋಡು ಅವ್ರನ್ನ ಸೇರಿಸ್ಬೇಕಂತೇಳಿ. ಇವಾಗ ಅವರೇ ಹುಡ್ಕೊಂಡು ಬಂದು ಕಿತ್ತಾಕ್ತಿದ್ದಾರೆ. ಹೀಗಾಗಿದೆ ಪರಿಸ್ಥಿತಿ. ಅಯ್ಯೋ ಅಕ್ಕ, ಈಗ ಏನ್ ಮಾಡೋಣ ಹಂಗಂದ್ರೆ? ಏನು ಮಾಡೋಣ ಅಂದರೆ ಇದೇ ಜೂನ್ 20ರಂದು ಬೆಂಗಳೂರಲ್ಲಿ SI ವಿರೋಧಿ ಒಂದು ಬೃಹತ್ ಸಮಾವೇಶ ನಡೆಯುತ್ತೆ. ಅಲ್ಲಿ ನಾಡಿನ ಜನಪರ ಸಂಘಟನೆಯರು, ಪ್ರಗತಿಪರ ಚಿಂತಕರು ಬರ್ತಾರಂತೆ. ಅಲ್ಲಿಗೆ ಹೋಗೋಣ, ಮುಂದೆ ಏನಾಗುತ್ತಂತ ಕೇಳೋಣ. ನಾವು ಬರ್ತಿದ್ದೀವಿ, ನೀವೆಲ್ಲ ಬರ್ತಿದ್ರಲ್ಲ?